ಪುಟ್ಟಿದೇಳುತ್ತಾ ಪಾತಾಳಕ್ಕೆ ಬೀಳುತ್ತಾ ಕಾಂಗ್ರೆಸ್. ಬೇಕಿತ್ತ ಬೀದಿ ನಾಯಿ ಹೋಲಿಕೆ ಜಗಳ. ರಾಹುಲ್ ಗಾಂಧಿ ಮುಂದಿದೆ ಅಸಲಿ ಅಗ್ನಿ ಪರೀಕ್ಷೆ. ಸದ್ಯ ರಾಜ್ಯ ರಾಜಕಾರಣದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳು 2023ರಲ್ಲಿ ಹೀನಾಯವಾಗಿ ಸೋತು ಸುಣ್ಣವಾಗಿವೆ. ಇದ್ದ 140 ಸೀಟುಗಳನ್ನು ಗೆದ್ದಿರೋ ಕಾಂಗ್ರೆಸ್ ಕರ್ನಾಟಕದಲ್ಲಿ ಗರ್ಜಿಸುತ್ತಿರಬಹುದು. ಆದರೆ ರಾಷ್ಟ್ರ ರಾಜಕಾರಣದಲ್ಲಿ ಸೊರಗಿ ಹೋಗಿದೆ. ಈ ನಡುವೆ ಉಸಿರಾಡ್ತಿರೋ ಕರ್ನಾಟಕ ಕೂಡ 2028ರಲ್ಲಿ ಕಳೆದುಕೊಳ್ಳುವ ಆತಂಕವಂತೂ ಇದ್ದೇ ಇದೆ. ಹಾಗಾದ್ರೆ ಸಿಎಂ ಕುರ್ಚಿ ಜಟಾಪಟಿಯಲ್ಲಿ ಬೇಕಿತ್ತ ಬೀದಿ ನಾಯಿ ಹೋಲಿಕೆ ಜಗಳ. ರಾಹುಲ್ ಗಾಂಧಿ ಮುಂದಿರೋ ಅಸಲಿ ಅಗ್ನಿ ಪರೀಕ್ಷೆ ಆದ್ರೂ ಏನ್ ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೇವೆ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಜಟಾಪಟಿ ನಿಲ್ಲೋ ಯಾವ ಲಕ್ಷಣಗಳು ಕಾಣ್ತಿಲ್ಲ. ಇದು ಹೀಗೆ ಮುಂದುವರೆದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಜನರಿಂದ ಕಡೆಗಣನೆ ಆಗೋ ದಿನಗಳು ದೂರವಿಲ್ಲ. ನಿಮ್ಗೆ ಗೊತ್ತಿರಲಿ, ನಾಯಕತ್ವ ಬದಲಾವಣೆ ವಿಚಾರವಾಗಿ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದ ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ಕೋಲಾಹಲವನ್ನೇ ಸೃಷ್ಟಿ ಮಾಡಿತ್ತು. ಯತೀಂದ್ರ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಬಣದವರು ತಿರುಗೇಟನ್ನ ಕೊಡುತ್ತಿದ್ರು. ಇದು ಕಾಂಗ್ರೆಸ್ ಹೈಕಮಾಂಡ್ ತಲೆನೋವಿಗೂ ಕಾರಣವಾಗಿತ್ತು. ಯತೀಂದ್ರ ಸಿದ್ದರಾಮಯ್ಯ ಮೌನಕ್ಕೆ ಶರಣಾಗಿದ್ದಾರೆ. ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಯಾವುದೇ ಹೇಳಿಕೆ ನೀಡೋದಿಲ್ಲ ಅಂತ ಖಡಕ್ ಆಗಿ ಹೇಳಿದ್ದಾರೆ. ಆದ್ರೆ ಯತೀಂದ್ರ ಮಾತು ನಿಲ್ಲಿಸಿದ್ರು, ಬೇರೆ ನಾಯಕರ ಮಾತು ನಿಲ್ತಾ ಇಲ್ಲ. ಬೀದಿ ನಾಯಿ ಹೋಲಿಕೆ ರಂಪಾಟ ಜೋರಾಗಿದೆ. ಕಟ್ಟ ಕಾಂಗ್ರೆಸ್ಸಿಗರೆಲ್ಲರೂ ನಿಯತ್ತಿನ ನಾಯಿಗಳೇ ಹೊರತು ಬೀದಿ ನಾಯಿಗಳಲ್ಲ ಅಂತೇಳಿ ಮಾಜಿ ಸಂಸದ ಡಿಕೆ ಸುರೇಶ್ ಪರೋಕ್ಷವಾಗಿ ಸಚಿವ ಎಚ್.ಸಿ. ಮಹದೇವಪ್ಪನವರಿಗೆ ಟಾಂಗ್ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿರೋ ಡಿಕೆ ಸುರೇಶ್, ಬೀದಿ ನಾಯಿಗಳನ್ನ ಯಾರಿಗೆ ಹೋಲಿಸಿದ್ದಾರೋ ಗೊತ್ತಿಲ್ಲ. ಬೀದಿ ನಾಯಿಯೇ ಆಗಲಿ ಸಾಕು ನಾಯಿಯೇ ಆಗಲಿ ನಿಯತ್ತಾಗಿರುತ್ತದೆ. ಅದು ಮಾಲೀಕನ ಋಣ ತೀರಿಸುತ್ತದೆ. ನಿಯತ್ತಿಗೆ ನಾಯಿಯೇ ಪ್ರಸಿದ್ಧಿ. ಕಟ್ಟ ಕಾಂಗ್ರೆಸ್ಸಿಗರು ನಿಯತ್ತಿನ ನಾಯಿಗಳು, ಬೀದಿ ನಾಯಿಗಳಲ್ಲ. ಯಜಮಾನನಿಗೆ ಋಣ ತೀರಿಸುತ್ತೆ, ನಮ್ಮನ್ನ ಕಾಪಾಡುತ್ತೆ ಎಂಬ ವಿಶ್ವಾಸದಲ್ಲಿ ಮಾಲೀಕ ನಾಯಿಗೆ ಊಟ ಹಾಕ್ತಾರೆ ಎಂದಿದ್ದಾರೆ. ಇನ್ನ ಇದೇ ವಿಚಾರವಾಗಿ ರಿಯಾಕ್ಟ್ ಮಾಡಿರೋ ಶಾಸಕ ಶಿವಗಂಗಾ ಬಸವರಾಜ್ ಶಾಸಕರನ್ನ ಬೀದಿ ನಾಯಿಗೆ ಹೋಲಿಸಿದ್ದಾರೆ. ಆದ್ರೆ ಅವರು ಕೂಡ ಶಾಸಕರಲ್ಲವೇ? ಹಾಗಿದ್ರೆ ಅವರು ಕೂಡ ಅದೇ ಅಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಹಿರಿಯರಾದ ಅವರ ಬಾಯಲ್ಲಿ ಇಂಥ ಪದಗಳು ಬರಬಾರದು ಅಂತಾನು ಹೇಳಿದ್ದಾರೆ. ಮತ್ತೊಂದು ಕಡೆ ಮಾಜಿ ಸಚಿವ ಕೆಎನ್ ರಾಜಣ್ಣ ನಾಯಕತ್ವ ಬದಲಾವಣೆ ವಿಚಾರವಾಗಿ ರಿಯಾಕ್ಟ್ ಮಾಡಿದ್ದು, ಮುಂದೆ ಮಹತ್ವದ ರಾಜಕೀಯ ಬದಲಾವಣೆ ಆಗೋದೆಲ್ಲ ಸುಳ್ಳು. ಸಿದ್ದರಾಮಯ್ಯನವರು ಗಟ್ಟಿಯಾಗಿ ವಿಶ್ವಾಸದಲ್ಲಿದ್ದಾರೆ. ಬಜೆಟ್ ಮಂಡಿಸುತ್ತಿದ್ದಾರೆ ಅಂದ್ರೆ ಅವರಲ್ಲಿ ಅಷ್ಟು ವಿಶ್ವಾಸ ಇದೆ ಎಂದು ಅರ್ಥವಲ್ಲವೇ? ಅಲ್ಲಿಗೆ ಯಥಾಸ್ಥಿತಿ ಮುಂದುವರಿಕೆ ಅಂತಲೇ ಅರ್ಥ ಅಂತ ಹೇಳಿದ್ದಾರೆ. ಇನ್ನ ಶಾಸಕರು ವಿಧಾನ ಪರಿಷತ್ ಸದಸ್ಯರ ಫಾರಿನ್ ಟ್ರಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿರೋ ಅವರು, ನಾನು ಹೋದಷ್ಟು ಫಾರಿನ್ ಟ್ರಿಪ್ ಯಾರೂ ಹೋಗಲ್ಲ, ನಾನು ಜೊತೆಯಲ್ಲಿ ಯಾರನ್ನು ಕರ್ಕೊಂಡು ಹೋಗಲ್ಲ, ಬಂದ ಮೇಲೂ ಹೇಳಲ್ಲ, ದಟ್ಸ್ ಮೈ ಸ್ಟೈಲ್. ಖಾಸಗಿ ಬದುಕಲ್ಲಿ ಯಾರಾದ್ರೂ ಶಾಸಕರು ಸ್ವಂತ ಖರ್ಚಲ್ಲಿ ಹೊರಗೆ ಹೋದ್ರೆ ಅದು ಸರಿಯಲ್ಲ ಅಂತ ಹೇಳೋ ಪದ್ಧತಿ ಯಾಕೆ ಬರ್ತಿದೆ? ರಾಜಕೀಯ ಅರ್ಥವನ್ನ ಯಾವ ರೀತಿ ಅರ್ಥೈಸ್ತಿರೋ ಗೊತ್ತಿಲ್ಲ. ಪಾಲಿಟಿಕ್ಸ್ ಪ್ರತಿಯೊಂದರಲ್ಲೂ ಇದ್ದೇ ಇರುತ್ತೆ. ಸದುದ್ದೇಶದಿಂದ ವಿದೇಶಿ ಪ್ರವಾಸಕ್ಕೆ ಹೋಗಿ ಬರಲಿ, ಅದನ್ನ ತಪ್ಪು ಅನ್ನೋದು ಸರಿಯಲ್ಲ ಅಂತೇಳಿ ಕೆಎನ್ ರಾಜಣ್ಣ ಹೇಳಿದ್ದಾರೆ. ವಿವಿಧ ರಾಜ್ಯಗಳಲ್ಲಿ ಕಾಂಗ್ರೆಸ್ಗೆ ದುಸ್ಥಿತಿ. ಕಾಂಗ್ರೆಸ್ ಶತಮಾನದ ಇತಿಹಾಸ ಹೊಂದಿರೋ ದೇಶದ ಅತ್ಯಂತ ಹಳೆಯ ರಾಜಕೀಯ ಪಕ್ಷ. ಕಾಂಗ್ರೆಸ್ಗೆ ಈಗ ಗ್ರಹಚಾರ ಕೆಟ್ಟ ಹಾಗಿದೆ. ಒಂದು ಕಡೆ 2026ರ ವಿಧಾನಸಭಾ ಚುನಾವಣೆಗಳು ಬಾಗಿಲಿಗೆ ಬಂದು ನಿಂತಿವೆ. ಆದ್ರೆ ಇನ್ನೊಂದು ಕಡೆ ಪಕ್ಷದ ಒಳಗೆ ಅಸಮಾಧಾನದ ಜ್ವಾಲೆ ತಗ ಒತ್ತಿ ಉರಿಯುತ್ತಿದೆ. ಅಸ್ಸಾಂನಿಂದ ಹಿಡಿದು ಕೇರಳ ತನಕ ಕಾಂಗ್ರೆಸ್ ಕತೆ ನೋಡಿದ್ರೆ ಒಂದು ಕಡೆ ಒಡೆದ ಮನೆ ತರ ಕಾಣ್ತಿದೆ. ಸ್ವಂತ ಲೀಡರ್ಗಳೇ ರಾಹುಲ್ ಗಾಂಧಿ ನಾಯಕತ್ವದ ಬಗ್ಗೆ ಓಪನ್ ಆಗಿ ಮಾತನಾಡ್ತಿರೋದು, ಕಿತ್ತಾಡ್ತಿರೋದು ಹೈಕಮಾಂಡ್ಗೆ ನಿದ್ದೆ ಬಾರದಂಗೆ ಮಾಡಿದೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಕೇರಳ ಕಾಂಗ್ರೆಸ್ನಲ್ಲಿನ ಮನಸ್ತಾಪ. ಹೌದು ವೀಕ್ಷಕರೇ, ಕೇರಳದಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಅಧಿಕಾರ ಹಿಡಿಯೋಕೆ ಹರಸಾಹಸ ಪಡ್ತಿದೆ. ಇಂಥ ಟೈಮಲ್ಲಿ ಹಿರಿಯ ನಾಯಕ ಮಣಿಶಂಕರ್ ಅಯ್ಯರ್ ಸ್ವಂತ ಪಕ್ಷಕ್ಕೆ ಬಾಂಬ್ ಹಾಕಿದ್ದಾರೆ. ಮುಂದಿನ ಬಾರಿಯೂ ಪಿಣರಾಯಿ ವಿಜಯನ್ ಅವರೇ ಗೆಲ್ಲೋದು. ಕಾಂಗ್ರೆಸ್ ನಾಯಕರು ಕಮ್ಯುನಿಸ್ಟರಿಗಿಂತ ಹೆಚ್ಚಾಗಿ ತಮ್ಮನ್ನ ತಾವು ದ್ವೇಷಿಸುತ್ತಾರೆ ಅಂತ ಹೇಳ್ಬಿಟ್ಟಿದ್ದಾರೆ. ಎಲೆಕ್ಷನ್ ಹೊತ್ತಲ್ಲಿ ಹಿರಿಯ ಕಾಂಗ್ರೆಸ್ ನಾಯಕರೇ ಹೀಗೆ ಶಾಪ ಹಾಕಿದ್ರೆ ಕಾರ್ಯಕರ್ತರ ಕತೆ ಏನಾಗ್ಬೇಡ. ಜೈರಾಮ್ ರಮೇಶ್, ಪವನ್ ಖೇರಾ ಬಂದು ತೇಪಿ ಹಚ್ಚೋ ಕೆಲಸ ಮಾಡಿದ್ರು ಆಗಿರೋ ಡ್ಯಾಮೇಜ್ ಮಾತ್ರ ಜೋರಾಗೇ ಇದೆ. ಅಸ್ಸಾಂ ಕೈ ಮನೆಯಲ್ಲಿ ಹೈಡ್ರಾಮಾ. ಇತ್ತ ಅಸ್ಸಾಂ ಕಡೆ ನೋಡಿದ್ರೆ ಅಲ್ಲೂ ನೆಮ್ಮದಿ ಇಲ್ಲ. ರಾಜ್ಯ ಘಟಕದ ಅಧ್ಯಕ್ಷ ಭೂಪೇನ್ ಬೋರಾ ದಿಢೀರಂತ ರಾಜೀನಾಮೆ ಕೊಟ್ಟು ಹೈಡ್ರಾಮಾ ಸೃಷ್ಟಿ ಮಾಡಿದ್ರು. ಸಂಸದ ಗೌರವ್ ಗೊಗೊಯ್ ಅವರ ಸರ್ವಾಧಿಕಾರಿ ಧೋರಣೆ ಸಹಿಸೋಕಾಗ್ತಿಲ್ಲ ಅನ್ನೋದೇ ಅವರ ಗೋಳು. 32 ವರ್ಷ ಪಕ್ಷ ಕಟ್ಟಿದ ಲೀಡರೇ ಹೀಗೆ ರೋಸಿ ಹೋದ್ರೆ ಎಲೆಕ್ಷನ್ ಗೆಲ್ಲೋದಾದ್ರೂ ಹೇಗೆ? ಮಧ್ಯಾಹ್ನದ ಹೊತ್ತಿಗೆ ರಾಜೀನಾಮೆ ವಾಪಸ್ ಪಡ್ಕೊಂಡ್ರು ಒಳಗೊಳಗೆ ಹೊತ್ತಿ ಉರಿಯುತ್ತಿರೋ ಬೆಂಕಿ ಮಾತ್ರ ಆರ್ತಿಲ್ಲ. ಇದೆಲ್ಲದರ ಮಧ್ಯೆ ಮಾಜಿ ರಾಜ್ಯಾಧ್ಯಕ್ಷ ಭೂಪೇನ್ ಕುಮಾರ್ ಬೋರಾ ಕೈ ಪಾಳ್ಯಕ್ಕೆ ಕೈ ಕೊಟ್ಟು ಕಮಲ ಹಿಡಿಯೋಕೆ ಸಜ್ಜಾಗಿದ್ದಾರೆ.
ಇದು ಕಾಂಗ್ರೆಸ್ ಹೈಕಮಾಂಡ್ ನಾಯಕರಿಗೆ ಬಿಸಿ ತುಪ್ಪವಾಗಿ ಮಾರ್ಪಟ್ಟಿದೆ. ಇನ್ನು ತಮಿಳುನಾಡಿನಲ್ಲಿ ಡಿಎಂಕೆ ಮತ್ತು ಕಾಂಗ್ರೆಸ್ ದೋಸ್ತಿ ಈಗ ಮುರಿದು ಬೀಳೋ ಹಂತಕ್ಕೆ ಬಂದು ನಿಂತಿದೆ. ಸಿಎಂ ಎಂಕೆ ಸ್ಟಾಲಿನ್ ಅವರು ಪವರ್ ಶೇರಿಂಗ್ ವಿಷಯದಲ್ಲಿ ನೋ ಚಾನ್ಸ್ ಅಂತ ಕಡ್ಡಿ ಮುರಿದ ಹಾಗೆ ಹೇಳಿರೋದು ಕೈ ನಾಯಕರ ಕಣ್ಣು ಕೆಂಪಗಾಗಿಸಿದೆ. ಸಂಸದ ಮಾಣಿಕ್ಯಂ ಠಾಗೋರ್ ಈಗಾಗಲೇ ವಾರ್ನಿಂಗ್ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಸ್ಟಾಲಿನ್ಗೆ ಟಕ್ಕರ್ ಕೊಡೋಕೆ ಇತ್ತೀಚೆಗೆ ಪಾಲಿಟಿಕ್ಸ್ಗೆ ಎಂಟ್ರಿ ಕೊಟ್ಟಿರೋ ನಟ ವಿಜಯ್ ಅವರ ಟಿವಿಕೆ ಪಕ್ಷದ ಜೊತೆ ಕೈ ಜೋಡಿಸೋಕೆ ಕಾಂಗ್ರೆಸ್ ಪ್ಲಾನ್ ಮಾಡ್ತಿದೆ ಅನ್ನೋದು ಸ್ಟಾಲಿನ್ ನಿದ್ದೆಗೆಡಿಸಿದೆ. ಬೆಂಗಾಲ್ನಲ್ಲಿ ದೀದಿ ಏಕಾಂಗಿ ಆಟ. ಪಶ್ಚಿಮ ಬಂಗಾಳದ ಕತೆ ಮತ್ತು ವಿಚಿತ್ರವಾಗಿದೆ. ಅಲ್ಲಿ ಮಮತಾ ಬ್ಯಾನರ್ಜಿ ಕಾಂಗ್ರೆಸ್ ಸಹವಾಸವೇ ಬೇಡ ಅಂತ ನಿರ್ಧರಿಸಿದ್ದಾರೆ. ನಾನು ಒಬ್ಬಳೇ ಹೋರಾಡುತ್ತೇನೆ ಅಂತ ದೀದಿ ಹೇಳಿರೋದ್ರಿಂದ ಕಾಂಗ್ರೆಸ್ ಅನಿವಾರ್ಯವಾಗಿ 294 ಕ್ಷೇತ್ರಗಳಲ್ಲಿ ಒಬ್ಬಂಟಿಯಾಗಿ ಸ್ಪರ್ಧಿಸುತ್ತಿದೆ. ದೆಹಲಿಯಲ್ಲಿ ದೋಸ್ತಿ, ಬೆಂಗಾಲ್ನಲ್ಲಿ ಕುಸ್ತಿ ಎನ್ನುವ ಇವರ ಆಟ ನೋಡಿ ಮತದಾರರು ದಂಗಾಗಿದ್ದಾರೆ. ಒಟ್ಟಿನಲ್ಲಿ 2026ರಲ್ಲಿ ಚುನಾವಣೆ ಬರುವಷ್ಟರಲ್ಲಿ ಕಾಂಗ್ರೆಸ್ ಒಟ್ಟಾಗಿ ಉಳಿಯುತ್ತಾ ಅನ್ನೋದೇ ಈಗಿರೋ ಬಿಗ್ ಪ್ರಶ್ನೆ. ಇನ್ನ ಮಾಧ್ಯಮಗಳು ಕೂಡ ಕಾಂಗ್ರೆಸ್ನ ಈ ದುಸ್ಥಿತಿಯನ್ನ ಕಂಡು ಉರಿಯೋ ಬೆಂಕಿಗೆ ತುಪ್ಪ ಸುರಿಯುತ್ತಿವೆ. ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ 2024ರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಕೇವಲ 99 ಸೀಟುಗಳನ್ನು ಗೆದ್ದಿರಬಹುದು. ಆದ್ರೆ ಕಾಂಗ್ರೆಸ್ ಮುಕ್ತ ಭಾರತ ಆಗುತ್ತೆ ಅನ್ನೋದೆಲ್ಲ ಸುಳ್ಳು. ಯಾಕಂದ್ರೆ ಭಾರತದ ರಾಜಕೀಯ ಇತಿಹಾಸವನ್ನ ಗಮನಿಸಿದ್ರೆ ರಾಜಕೀಯ ಪಕ್ಷಗಳು ಕಳೆಗುಂದೋದು, ಸ್ಥಾನಮಾನಗಳು ಏರ್ಪೇರಾಗೋದು ಹೊಸದೇನೂ ಅಲ್ಲ. ಭಾರತೀಯ ಜನತಾ ಪಕ್ಷ ಕೂಡ 1991ರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ 120 ಸ್ಥಾನಗಳನ್ನಷ್ಟೇ ಗೆದ್ದಿತ್ತು. ಇವತ್ತು ದೇಶದ ಅತಿದೊಡ್ಡ ರಾಜಕೀಯ ಪಕ್ಷವಾಗಿ ಹೊರಹೊಮ್ಮಿದೆ. ಅತಿ ಹೆಚ್ಚು ದೇಣಿಗೆ ಅಂದ್ರೆ 7,113 ಕೋಟಿ ರೂಪಾಯಿ ಸಂಗ್ರಹಿಸಿ ಸಂಪದ್ಭರಿತ ಪಕ್ಷವೆನಿಸಿಕೊಂಡಿದೆ. ಸತತ 3ನೇ ಬಾರಿಗೆ ಗೆದ್ದ ಪ್ರಬಲ ಪಕ್ಷವಾಗಿ ಹೊರಹೊಮ್ಮಿದೆ. ಇದೇ ರೀತಿ ಕಾಂಗ್ರೆಸ್ ಪಕ್ಷ ಕೂಡ ಬೌನ್ಸ್ ಬ್ಯಾಕ್ ಆದ್ರೂ ಆಶ್ಚರ್ಯವಿಲ್ಲ. ಆದ್ರೆ ರಾಹುಲ್ ಗಾಂಧಿ ಮತ್ತು ಹೈಕಮಾಂಡ್ ತೆಗೆದುಕೊಳ್ಳುವ ನಿರ್ಧಾರಗಳ ಮೇಲೆ ಕಾಂಗ್ರೆಸ್ ಭವಿಷ್ಯ ನಿಂತಿದೆ ಅಂದ್ರೆ ತಪ್ಪಾಗಲಾರದು. ಈ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.